ವೇದಿಕೆಯಲ್ಲಿರುವಂಥ ಎಲ್ಲ ಅಗ್ರಗಣ್ಯ ನಾಯಕರೇ, ಸಹೋದರರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ತಾಯಂದಿರೇ ಹಾಗೂ ಪುಟಾಣಿ ಮಕ್ಕಳೇ, ಅರ್ಥಪೂರ್ಣ ಕಾರ್ಯಕ್ರಮ. ಎದುರುಗಡೆ 100% ರಿಸಲ್ಟ್ ಎಂಬ ಬೋರ್ಡ್ ಇದೆ. ಆ 100% ರಿಸಲ್ಟಿಗೆ ಯಶಸ್ವಿ ಕಾರಣಕರ್ತರಾದಂಥ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ನಿವೃತ್ತಿಯಾಗುವಂಥ ಒಂದು ಕ್ಷಣ. ಎಲ್ಲ ಕ್ಷೇತ್ರದಲ್ಲಿ 2 ತಿಂಗಳು 3 ತಿಂಗಳು ಕೆಲಸಕ್ಕೆ ಹೋದಾಗ ಹೇಳ್ತಾರೆ, ಬಚ್ಚಿ ഞങ്ങൾക്ക് ടയർഡായെന്ന് ബച്ചിന് പണി ചേഞ്ച് ആക്കാം, ബൊടിയുണ്ട് ಬೇತದಾದನ್ನು ಜಾಬ್ ತೂಕಾಂ. ಆದರೆ ತನ್ನ 60 ವರ್ಷ ಅದರಲ್ಲಿ 30-35 ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗುವಾಗ ನಾನು ಸಮಾಜಕ್ಕೆ ಏನೂ ಕೊಡಲಿಲ್ಲ, ಏನೂ ಕೊಡ್ಬೋದಿತ್ತು, ನಿವೃತ್ತಿಯ ಆದರೂ ಸಮೇತ ನಾನು ಏನಾದರೂ ಮಾಡ್ತೇನೆ ಅಂತೇಳಿ ಇರುವಂಥ ಒಂದೇ ಒಂದು ಕ್ಷೇತ್ರ ಇದ್ದರೆ ಅದು ಶಿಕ್ಷಣ ಕ್ಷೇತ್ರ. ಅಂಥ ಮಹತ್ವವಾದ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತಿ ಹೊಂದುತ್ತಿರುವಂಥ ಗೌರವಾನ್ವಿತ ಟೀಚರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರ ನಿವೃತ್ತ ಜೀವನ ಅತ್ಯಂತ ಯಶಸ್ವಿಯಾಗಲಿ. ಅದೇ ರೀತಿ ಅವರೊಂದು ಮಾತು ಹೇಳಿದರು, ನಮ್ಮ ಮುಸ್ಲಿಂ ಸಮುದಾಯದ ಬಗ್ಗೆ ಅವರಿರುವಂಥ ಕಾಳಜಿಯನ್ನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅವರು ಹೇಳಿದರು, SLCಯ ನಂತರ ಮುಂದಿನ ದಿನಗಳಲ್ಲಿ ಯಾವ ಕೋರ್ಸ್ ಮಾಡಬೇಕು ಅಂತೇಳಿ ಗೊತ್ತಿಲ್ಲ ಅಂತೇಳಿ. ಈ ವೇದಿಕೆಯಲ್ಲಿ ಮತ್ತೋರ್ವ ಕನಸನ್ನು ನನಸು ಮಾಡುವಂಥ ಒಬ್ಬ ನಾಯಕರಿದ್ದಾರೆ. ಯಾವಾಗ ನಾವೆಲ್ಲ ರಾತ್ರಿ ಮಲಗುವಾಗ ಮಾತ್ರ ಕನಸು ಕಾಣೋದು, ಆದರೆ ಹಗಲಲ್ಲಿ ಕನಸು ಕಂಡು ಆ ಕನಸನ್ನು ನನಸು ಮಾಡುವವರು ಯಾರು ಅಂತ ಹೇಳಿದರೆ ಗೌರವಾನ್ವಿತ ಡಾಕ್ಟರ್ ಕಣಂಚೂರು ಮೋಹನ್ ಹಾಜಿರವರು. ಅವರು ಅವರ ಶಿಕ್ಷಣವನ್ನು ಯಾವ ರೀತಿ ಕಲ್ತರು ಅಂತೇಳಿ ಅವರು ಸಮಾಜಕ್ಕೆ ತೋರಿಸಿದ್ರು. ಆದರೆ ಅವರು ಮಾಡಿರುವಂಥ ಸಾಧನೆ ಒಂದಿಷ್ಟಲ್ಲ. ಇವತ್ತು LKG ಇಂದ ಹಿಡಿದು MBBS ವರೆಗೂ ಈ ಗ್ರಾಮೀಣ ಪ್ರದೇಶವಾದ ದೇರ್ಲಕಟ್ಟೆಯಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದೆ, ಅವರ ಯಾವುದೇ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವರು ಈ ಗ್ರಾಮೀಣ ಪ್ರದೇಶದಲ್ಲಿ ಮೆಡಿಕಲ್ ಕಾಲೇಜನ್ನು ಸ್ಥಾಪಿಸಿ ಯಶಸ್ವಿಗೊಳಿಸಿದಂಥ ಒಬ್ಬ ವ್ಯಕ್ತಿ ಯಾರು ಅಂತ ಹೇಳಿದರೆ ಅವರು ಗೌರವಾನ್ವಿತ ಕಣಂಚೂರು ಮೋಹನ್ ಹಾಜಿರವರು. ಅವರ ಯಶಸ್ವಿಗೆ ಅವರದೇ ಶ್ರಮ, ಅವ್ರಿಗೆ ಯಾವುದೇ ಗಾಡ್ ಫಾದರ್ ಆಗಲಿ ಅವರ ಹಿನ್ನೆಲೆ ಏನೂ ಇಲ್ಲ, ಅವರ ಶ್ರಮದಿಂದ ಅವ್ರ ಮೇಲೆ ಬಂದಿದ್ದಾರೆ. ಅದೇ ರೀತಿ ಅವರು ಹೇಳಿದರು, ನನ್ನ ಶಿಕ್ಷಣ ಯಾವ ರೀತಿ ಕಲ್ತಿದ್ದೇನೆ ಎಲ್ಲವೂ ಹೇಳಿದರು. ಅದನ್ನು ನಾವು ಒಂದು ಮಾರ್ಗದರ್ಶಕರಾಗಿ, ಅದನ್ನು ನಾವೊಂದು ಮೋಟಿವೇಶನ್ ಆಗಿ ತೆಗೆದು ಈ ಸಮಾಜದ ಮುಂದುವರಿಬೇಕು. ಈ ಕಣಂಚೂರು ವಿದ್ಯಾಸಂಸ್ಥೆ ಆಗಿರ್ಬೋದು, ಯಾನಪೈ ಆಗಿರ್ಬೋದು, KC ಹೆಗ್ಡೆ ಆಗಿರ್ಬೋದು, ಅಲ್ಲಿಯ ಈಗಿನ 70% ಶಿಕ್ಷಕಿಯರು ನಮ್ಮ ಮಹಿಳೆ ತಾಯಂದಿರಾಗಿದ್ದಾರೆ. ಆದ ಕಾರಣ ಶಿಕ್ಷಣದಲ್ಲಿ ಅನೇಕ ರೀತಿಯ ಸೌಕರ್ಯ ಉಂಟು, ಸೌಲಭ್ಯ ಉಂಟು. ನಮ್ಮದು ಕೊಣಾಜೆಯಲ್ಲಿ ಯೂನಿವರ್ಸಿಟಿ ಇದೆ, ಅನೇಕ ರೀತಿಯ ವ್ಯವಸ್ಥೆಗಳಿದೆ. ಅವರು ಸಮೇತ ಇದರಲ್ಲಿ ಭಾಗಿಯಾಗಬೇಕು. ಈಗ ರೀಲ್ಸ್ಗಳನ್ನು ಮಾಡ್ತಾರೆ ಇನ್ಸ್ಟಾಗ್ರಾಮ್ಗಳಲ್ಲಿ. ಈ ರೀಲ್ಸ್ಗಳನ್ನು ಮದುವೆ ಕಾರ್ಯಕ್ರಮದಲ್ಲಿ ಫೋಟೋಶೂಟರ್ಗಳಾಗಿ ನಮ್ಮ ಹೆಣ್ಮಕ್ಳು ಪರ್ದಾ ಧರಿಸಿ ಐಸ್ ಕ್ಯಾಪ್ ಧರಿಸಿ ಹೋಗೋದು ನೋಡುವಾಗ ನಮ್ಗೆ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಅವರು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ರೋಡ್ ಸೈಡ್ಗಳಲ್ಲಿ ಸಂಜೆ ಹೊತ್ತು ಅವರ ಮನೆಯಲ್ಲಿ ಮಾಡುವಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಸಮೇತ ಈ ತಾಯಂದಿರು ಮುಂದೆ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು. ಶಿಕ್ಷಣ ಎಂಬುದು ಒಂದು ವ್ಯಾಪಾರ ಅಲ್ಲ, ಅದೊಂದು ಸೇವೆ. ಅದನ್ನು ನಾವೆಲ್ಲರೂ ಸೇರಿ ಅತ್ಯಂತ ಸಂತೋಷದಿಂದ ಮಾಡುವ. ಯಾರು ಶಿಕ್ಷಣವನ್ನು ಕರೀತಾರೆ ಅವರಿಗೆ ಆಯುಷು ಆರೋಗ್ಯವನ್ನು ದೇವರು ನೀಡಲಿ. ಅದೇ ರೀತಿ ಇವತ್ತು ನಿವೃತ್ತಿ ಹೊಂದಿರುತ್ತಿರುವಂಥ ಶಿಕ್ಷಕಿಯ ಮತ್ತು ಅವರ ಕುಟುಂಬಕ್ಕೆ ಸರ್ವಶಕ್ತನಾದ ಅಲ್ಲಾಹು ಆಯುಷು ಆರೋಗ್ಯವನ್ನು ನೀಡಲಿ. ಇನ್ನಷ್ಟು ಜನಸೇವೆ ಮಾಡುವಂಥ ಶಕ್ತಿ ದೇವರಿಗೆ ಕೊಡಲಿ. ಅದೇ ರೀತಿ ಅಮ್ಲಮುಗರ್ ಗ್ರಾಮ ಪಂಚಾಯತ್ನಲ್ಲಿ ಸೇವಕರಾಗಿ ಸಲ್ಲಿಸಿರುವವರು, ಅವರು ಸಮೇತ ಇವತ್ತು ನಿವೃತ್ತಿಯಾಗಿ ಈ ಶಾಲೆಯ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಿದ್ದಾರೆ. ಅವರ ಜೀವನವು ಯಶಸ್ವಿಯಾಗಲಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ವಸುದೈವಂ ಕುಟುಂಬಕಂ.